ಸೊ ಇದು ಪಾರ್ಟ್ 2 ಸ್ಪಿನ್ನಿ ಸೆಕೆಂಡ್ ಹ್ಯಾಂಡ್ ಕಾರ್ ರೀಸೇಲ್ ಇನ್ಸ್ಪೆಕ್ಷನ್ದು. ಇವಾಗ ಸ್ಟಾರ್ಟ್ ಮಾಡ್ತಿರೋದು ನೋಡಿ, ಪೇಂಟ್ ಚೆಕ್ ಮಾಡ್ತಾವ್ರೆ. ಪೇಂಟ್ ಆದಮೇಲೆ ಇದು ಇವಾಗ ಒಳಗಡೆ ಸ್ಪೇರ್ ಟಯರು ಆಮೇಲೆ ಟೂಲ್ ಕಿಟ್ ಇದೆಯಾ ಅಂತ ಚೆಕ್ ಮಾಡ್ತಾವ್ರೆ. ಅದ್ರದ್ದೆಲ್ಲ ಎಷ್ಟು ಕಿಲೋಮೀಟ್ರು ಓಡ್ಬೋದು ಇನ್ನು ಆ ಟಯರು ಅಂತೆಲ್ಲ ಚೆಕ್ ಮಾಡ್ತಾವ್ರೆ. ನೋಡಿ ಮುಂದೆ. ಏನಾರು ಆಕ್ಸಿಡೆಂಟ್ ಆಗಿದೆಯಾ ಅದೆಲ್ಲ ಚೆಕ್ ಮಾಡ್ತಾವ್ರೆ. ಸ್ವಲ್ಪ ಹಿಡ್ಕೊಂತೀರಾ ಸರ್ ಇದು? ಯಾವ್ದು ಹೇಳಿ? ಇದು ಯಾವುದು? ಓಕೆ ಎಲ್ಲ ಬಾಗುತ್ತೆ. ಇಲ್ಲೇ ಬರ ತರ ಮೇಲೆ ಇರಲಿ ಹಂಗೆ ಅಷ್ಟೊಂದೇನು ಬರ ಇಲ್ಲ. ನಿಲ್ತಾ ಇಲ್ಲ, ಹೋಗ್ಬಿಟ್ಟಿದೆ. ಓಡುತ್ತೆ ಸರ್, 50% ಇದೆ. ಸ್ಪೇರ್ ಅದಕ್ಕೆ ಮಾಡ್ತಾರೆ ಸರ್, ಹೊಸ ಗಾಡಿಗಳು ಮಾಡ್ತಾರೆ. ಏಕೆಂದರೆ ಇವಾಗ AC ಹೀಟರು, ಸ್ಪೀಕರು ಅದೆಲ್ಲ ಹೆಂಗಿದೆ ವರ್ಕಿಂಗ್ ಕಂಡೀಷನು, ಸ್ಟೇರಿಂಗ್ ವೀಲ್ ಹೆಂಗಿದೆ, ಆಮೇಲೆ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತೆಲ್ಲ ಚೆಕ್ ಮಾಡ್ತಾರೆ ಇವಾಗ. ಆಮೇಲೆ ಗೇರ್ ಹೆಂಗಿದೆ ಅಂತೆಲ್ಲ ಚೆಕ್ ಮಾಡ್ತಾವ್ರೆ. ಬೇಕಾದ್ರೆ ಸಾಂಗ್ ಪ್ಲೇ ಮಾಡಿ ನೋಡಿ. ಬೇಡವಾ? ಅದೇನು ಬೇಡ ಬಿಡಿ ಸರ್, ವರ್ಕಿಂಗ್ ಇದ್ರೆ ಸಾಕಷ್ಟೇ. ಕಂಪ್ನಿದೆ JBL. ವರ್ಕಿಂಗು ಡಿಸ್ಪ್ಲೇ ಕರೆಕ್ಟಾಗಿದೆಯಾ, ವರ್ಕಿಂಗ್ ಇದೆಯಾ ಸಾಕಷ್ಟೇ. ಏನಿಲ್ಲ, ಆಲ್ಮೋಸ್ಟ್ ಎಲ್ಲ ವರ್ಕಿಂಗ್ ಇದೆ. ಅಂತಷ್ಟೇ. ಓಕೆ, ಇದು ನಾರ್ಮಲ್ ಟೆಂಪ್ರೇಚರ್ 29.2 ಇದೆ ಇವಾಗ. ಓಕೆ. ಸೊ ನಾವು AC ಆನ್ ಮಾಡಿಬಿಟ್ಟು ಬಿಲೋ 10 ಕಮ್ಮಿ ಇದ್ದರೆ AC ಕೂಲಿಂಗ್ ಕರೆಕ್ಟಾಗಿದೆ ಅಂತ. ಓಕೆ. ಡೋರ್ ಏನು ಕ್ಲೋಸ್ ಮಾಡೋದು ಮಾಡ್ತೀವಿ, ಗಾಡಿ ಡ್ರೈವಿಂಗ್ ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗ್ತೀವಿ. ಓಕೆ. ಇದು ಮಾನಿಟರ್ ಆಗ್ತಾನೆ ಇರುತ್ತೆ. ಅಪ್ಪ ಎಲ್ಲ ಒಂದು ಚಿಕ್ಕ ಚಿಕ್ಕ ಮಷಿನ್ಗಳು ಸರ್ಕಾರಿಗೆ ಅದು ಮಾನಿಟರ್ ಆಗ್ತಾ ಇರುತ್ತೆ. ನಮ್ಮ ಟೆಸ್ಟ್ ಮುಗಿರುತ್ತೆ, ಬಂದಮೇಲೆ ರೀಡಿಂಗ್ ಕೊಡುತ್ತೆ. ವಿಂಡೋನ ಕ್ಲೋಸ್ ಮಾಡೋಂಗಿದ್ರೆ ಅದ್ರ ಪಡೆಗೆ ಅದು ಆಗ್ತಾ ಇರುತ್ತೆ. ಓಕೆ. ಟೆಸ್ಟ್ ಹೋಗ್ಬಿಟ್ಟು ಆಗಬೇಕು. ಇದೊಂದೇ ಅಷ್ಟೇ ಇವಾಗ ಡ್ರೈವಿಂಗಲ್ಲಿ, ಮಿಕ್ಕಿದ್ದು ನೀವು ಚೆಕ್ ಮಾಡೋದು ಅಷ್ಟೇ. ಕಮ್ಮಿ ಆಗ್ತಿದೆ ನೋಡಿ. ಓಕೆ. ಸೊ ಬಿಲೋ ಇದು ಒಳಗೆ ಹಾಕಿದಿರಲ್ಲ ಅದಕ್ಕೆ ಹಾಕಿದ್ರಲ್ವಾ, ಅದು 10ಗಿಂತ ಕಮ್ಮಿ ಬರುತ್ತೆ. 10ಗಿಂತ ಕಮ್ಮಿ ಬಂತು ಅಂದರೆ AC ವರ್ಕಿಂಗ್ ಇದೆ, ಕೂಲಿಂಗ್ ಇದೆ. ಹೀಟರ್ ಚೆಕ್ ಮಾಡಲ್ಲ, ಬರೀ ಕೂಲರ್ ಅಷ್ಟೇ. ಹೀಟರ್ ಜಸ್ಟ್ ಹಿಂಗೆ ಆನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ, ಅದೇನು 5 ನಿಮಿಷದಲ್ಲಿ ಗೊತ್ತಾಗುತ್ತೆ. ಈ ಕೂಲಿಂಗ್ ಅಂದರೆ ಸ್ವಲ್ಪ ಕಾಯ್ಲರ್ ಗೀಲರ್ ಎಂದು ಹೋಗಿದ್ರೆ ಗೊತ್ತಾಗುತ್ತೆ. ಟೂ ಕಿಲೋಮೀಟರ್ಸು ಟೆಸ್ಟ್ ರೈಡ್ ಮಾಡ್ತಾರೆ, ಅದನ್ನು ಮಾಡ್ತಿದ್ದಾರೆ ಇವಾಗ. ಇವಾಗ ಒಂದು 2 ಕಿಲೋಮೀಟರ್ ಹೋಗ್ತೀವಾ? ಒಂದು ಸೈಡ್ 1 ಕಿಲೋಮೀಟರ್ ಮತ್ತೆ ಬರ್ತಾವೆ. ಓಕೆ. ವಾಯ್ಸ್ ಆಗ್ತಾರೆ